ಇದು ಲಾಗ್ ಗಿಂತ ನನ್ನ ಒಂದು ಡ್ರೀಮ್ ಅನ್ಕೊಳ್ರಿ. ನಾವು ತುಂಬಾ ಬಡವರು, ಸೊ ತುಂಬಾ ಜನ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಆಸೆ ಇದ್ದೇ ಇರ್ತದೆ. ಏನಂದ್ರೆ ನಾನು ಸಾಲ ಫಸ್ಟ್ ಟೈಮ್ ಮಾಡಿದೀನಿ. ಏನಕ್ಕೆ ಅಂದ್ರೆ ಈ ಮನೆ ಮಾಡೋದಕ್ಕೆ. ನನ್ನ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರನ್ನ ಮನೇಲಿ ಕೂರಿಸ್ಬೋದು ಅನ್ನೋದು ನನ್ನ ತಲೆಯಲ್ಲಿರೋ ಇಂಟೆನ್ಷನ್. ಅದೇ 7,000 ಅವ್ರಿಗೆ ಕೊಟ್ರೆ ಅವ್ರು ಕೆಲ್ಸಕ್ಕೆ ಹೋಗಲ್ಲ, ಅವ್ರು ನನಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾಪ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸಾಲ ಮಾಡ್ಬಿಟ್ಟು ಮನೆ ಮಾಡ್ತಾ ಇದ್ದೀನಿ. 4 ಶೀಟ್ ಮನೇಲಿ ಇದ್ದಿದ್ದ, ಇಲ್ಲಿಗೆ ಬಂದಿದ್ದೀನಿ. ಇಲ್ಲಿಂದ ಶೀಟ್ ಮನೇಲಿದ್ದೆ, ಅದಾದ್ಮೇಲೆ ಸಿಂಗಲ್ ಬೆಡ್ರೂಮ್ ಬಂದೆ, ಇವಾಗ 2 BHK ಬಂದಿದ್ದೀನಿ. ನೋಡೋಣ ಮುಂದೆ ಫ್ಯೂಚರ್ ಹೆಂಗೆ ಕರ್ಕೊಂಡು ಹೋಗ್ತೀರಾ ಅಂತ. ಯಾರನ್ನೂ ಹೆಲ್ಪ್ ಕೇಳ್ದಲೆ ಜೀವನದಲ್ಲಿ ಯಾರಿಗೂ ಈ ಬಕೆಟ್ಗಳು ಚೊಂಬುಗಳು ಇವೆಲ್ಲ ಹಿಡಿದಲ್ಲೇ ಬಂದಿದ್ದೀನಿ. ಗತ್ತಾಗಿ ಬಂದಿದ್ದೀನಿ. DS ಅಂದರೆ ಒಂದು ಬ್ರ್ಯಾಂಡ್ ಗೊತ್ತಲ್ಲ, ಯಾಕಂದ್ರೆ ಯಾರು ಪಿಚ್ಚಿಗಿಲ್ಲ. ಹಾಯ್ ಒಲಿಗಳ ಎಲ್ರಿಗೂ ನಮಸ್ತೆ, ಎಲ್ಲ ಹೆಂಗಿದ್ದೀರಾ? ವೆಲ್ಕಮ್ ಟು ದ ನ್ಯೂ ಲಾಗ್. ಇದು ಲಾಗ್ಗಿಂತ ನನ್ನ ಒಂದು ಡ್ರೀಮ್ ಅನ್ಕೊಳ್ರಿ. ಏನಂದರೆ ಇವತ್ತು ಈ ವಿಡಿಯೋದಲ್ಲಿ ನಮ್ಮ ಹೊಸ ಮನೆಯನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಏನು ಎತ್ತ ಎಲ್ಲ ಹೇಳ್ತೀನಿ. ಇದಕ್ಕೆ ಎಷ್ಟು ವರ್ಷಗಳು ಲೈಫಲ್ಲಿ ಎಲ್ರಿಗೂ ಸ್ವಂತ ಮನೆ ಮಾಡ್ತಿದ್ದೀನ ಏನು ಎತ್ತ ಮುಂದಕ್ಕೆ ಹೇಳ್ತೀನಿ. ಓಕೆ, ಸೊ ಎಲ್ರಿಗೂ ಆಸೆ ಇರ್ತಾವಲ್ಲ, ಮನೆ ಅಂದರೆ ನಾನು ಹಂಗೆ ಮಾಡ್ಬೇಕು, ಹಿಂಗೆ ಮಾಡ್ಬೇಕು, ನಮ್ಮ ಮನೆ ಹಂಗಿರ್ಬೇಕು, ಹಿಂಗಿರ್ಬೇಕು. ನನಗೂ ಚಿಕ್ಕ ವಯಸ್ಸಿಂದ ತುಂಬ ಆಯಿತು. ನಾವು ತುಂಬ ಬಡವರು. ಅಂದರೆ ಹೆಂಗೆ ಅಂದರೆ ನಾನು ಬೆಂಗಳೂರು ಬಂದಾಗ, ಊರ್ದು ಬಿಡಿ, ಬೆಂಗಳೂರು ಬಂದಾಗ ನಾನು ಹಾಲು ಕಿಚನ್ನು ಅಷ್ಟೇ ಇದ್ದಿದ್ದು, ಆ ಥರ ಮನೇಲಿ ಇದ್ದಿದ್ದು. ಅಲ್ಲಿಂದ ನೆಕ್ಸ್ಟ್ ಇನ್ನೊಂದು ಮನೆಗೆ ಶಿಫ್ಟ್ ಆದ. ನೀವು ನೋಡಿರ್ತೀರ ಇನ್ನೊಂದು ಮನೆ ಹೋಮ್ ಟೂರು. ಸೊ ಇವಾಗ ಇನ್ನೂ ಒಂದು ನೆಕ್ಸ್ಟ್ ಲೆವೆಲ್ ಅಪ್ಗ್ರೇಡು ತೋರಿಸ್ತೀನಿ ಹೆಂಗೆ ಏನು ಅಂತ. ಸೊ ತುಂಬ ಜನ ಮಿಡಿಲ್ ಕ್ಲಾಸ್ ಹುಡುಗರಿಗೆ ಆಸೆ ಇದ್ದೇ ಇರ್ತದೆ. ಈ ವಿಡಿಯೋ ಸ್ಟಾರ್ಟಿಂಗ್ ನೋಡಿದ್ದೆ, ಇಂಟ್ರೋ ನೋಡಿದ್ದೆ, DS ಅಣ್ಣ ಹೊಸ ಮನೆ ಕಟ್ಸವನೆ ಅಂತ ರೊಚ್ಚಿಗೆದಿರ್ತೀರ. ಇರಲಿ ಆ ರೊಚ್ಚಿಗೆ, ಬಿಕಾಸ್ ನನಗೆ ಅದೇ ಥರ ಪ್ರೌಡ್ ಮೂಮೆಂಟ್ ಇದೆ. ಬಿಕಾಸ್ ತುಂಬ ಕಷ್ಟ ಬಿದ್ದಿದ್ದೀನಿ ಇಷ್ಟು ವರ್ಷ ಸ್ಟ್ರೀಮಿಂಗ್ ಜರ್ನಿಯಲ್ಲಿ ಇದ್ದೀನಿ. ನೀವೆಲ್ಲ ನನ್ನ ನೋಡಿರ್ತೀರ, ನೋಡ್ದಲ್ಲೇ ಇರೋರಿಗೆ ನನ್ನ ಬಗ್ಗೆ ಗೊತ್ತಿರಲ್ಲ. ಕೆಲವರು ಇನ್ಸ್ಟಾಗ್ರಾಮಲ್ಲಿ ರೀಲ್ ಹಾಕಿದ್ದೆ ಬರ್ತೀರಾ, ನಮ್ಮ ನೀವು ಅಪ್ಪನ ದುಡ್ಡಲ್ಲಿ ಶೋಕಿ, ತಿರುಪೆ ಶೋಕಿ, ಅದು ಇದು ಭಯಂಕರ ಕಮೆಂಟ್ಗಳು ಹಾಕ್ತಾರೆ. ನಿಮ್ಗೆ ಏನು ಗುರು ಕಮೆಂಟ್ ಮಾಡೋಕ್ಕೆ? ಕಮೆಂಟ್ ಸೆಕ್ಷನ್ ಫ್ರೀ ಇರುತ್ತೆ. ಬಟ್ ನಮ್ಮ ಜರ್ನಿ ಹೆಂಗಿರುತ್ತೆ ಅಂತ ನಿಮ್ಗೇನು 1% ನಾಲೆಡ್ಜ್ ಇರಲ್ಲ. ಒಬ್ಬರ ಬಗ್ಗೆ ಏನಾದರೂ ಹೇಳ್ತೀಯಾ, ಒಬ್ಬರ ಬಗ್ಗೆ ಏನಾದರೂ ಮಾತಾಡ್ತೀಯ ಅಂದರೆ ಅವ್ರ ಬಗ್ಗೆ ಗೊತ್ತಿದ್ದು ಕಂಪ್ಲೀಟಾಗಿ ತಿಳ್ಕೊಂಡಿದ್ರೆ ಮಾತಾಡಬೇಕು, ಇಲ್ಲ ಮಾತಾಡ್ಬಾರ್ದು. ಬಟ್ ಜನ ಇವಾಗ ಹಂಗಿಲ್ಲ ಬಿಡ್ರಿ. ಆ ಥರ ಇವಾಗ ನಾನು ಹೇಳಿದ್ನಲ್ಲ, ಈ ಥರ ಇವನ್ ನೀವು ನೋಡಿದ್ದೀರಾ ಇಷ್ಟು ವರ್ಷ ಸ್ಟ್ರೀಮಿಂಗ್ ಜರ್ನಿಲಿ. ನಾನು ಯಾರ ಬಗ್ಗೆನೂ ಸುಮ್ಮನೆ ಲೂಸ್ ಟಾಕ್ ಆಗಲಿ, ಯಾರ ವಿಷಯಗಳೆಲ್ಲ ಆಗಲಿ ಹೋಗಿ ಮಾತಾಡಿದ್ದು ಇಲ್ಲ, ಮಾತಾಡೋದು ಇಲ್ಲ. ನನಗೆ ಅದೆಲ್ಲ ಅವಶ್ಯಕತೆ ಇಲ್ಲ. ಬಿಕಾಸ್ ಬೇರೆ ವಿಷಯಗಳು ತಿಳ್ಕೊಳಕ್ಕೆ ಹೋಗಲ್ಲ ಫಸ್ಟ್ ಆಫ್ ಆಲ್. ಸೊ ನನಗೆ ಕಮೆಂಟ್ ಆಗ್ತಾರಲ್ಲ ಅಂಥವ್ರಿಗೆ ಹೇಳೋದು, ಗುರು ನಾನು ಇಲ್ಲಿವರೆಗೂ ಏನೇನು ಮಾಡಿದ್ದೀನಿ ಎಲ್ಲ ನಾನೇ ಕಷ್ಟ ಬಿದ್ದು ಎಫರ್ಟ್ ಹಾಕ್ಬಿಟ್ಟು ಮಾಡಿದ್ದೀನಿ. ಇವತ್ತು ಕೂಡ ತುಂಬಾ ಕಷ್ಟದಲ್ಲೇ ಇದ್ದೀನಿ, ಇದ್ರೂ ನಾನು ಚೆನ್ನಾಗಿದ್ದೀನಿ ಗುರು. ಬಿಕಾಸ್ ಹೆಮ್ಮೆಯಿಂದ ಇದ್ದೀನಿ. ಏನಂದರೆ ನಾನು ಸಾಲ ಫಸ್ಟ್ ಟೈಮ್ ಮಾಡಿದ್ದೀನಿ. ಏನಕ್ಕೆ ಅಂದರೆ ಈ ಮನೆ ಮಾಡೋದಕ್ಕೆ. ಇವಾಗ ನಾನು ಮಾಡಿದಿರೋ ಮನೆ ಬಂದ್ಬಿಟ್ಟು ಲೀಸ್ಗೆ ಹಾಕ್ಸಿದ್ದೀನಿ. ಮುಂಚೆ ಇದ್ದಿದ್ದು ನೀವು ನೋಡಿದ್ದೀರಾ, 7,500 ರೆಂಟು ಆ ಮನೆ ಇದ್ದಿದ್ದು. ಇವಾಗ ಒಂದು ಸ್ಟೆಪ್ ನೆಕ್ಸ್ಟ್ ಹೋಗ್ಬಿಟ್ಟು ಸ್ವಲ್ಪ ಸೇವಿಂಗ್ಸ್ ಮಾಡೋಣ. ಮನೆ ದುಡ್ಡು ಉಳಿಯಲ್ಲ, ಏನು ಉಳಿಯಲ್ಲ. ಒಂದು 7,000 ಉಳಿದ್ರೆ ಏನಾದರೂ ಖರ್ಚಿಗೆ ಆಗುತ್ತಲ್ವಾ. ಇವನ್ ಅಮ್ಮ ಕೂಡ ಕೆಲ್ಸಕ್ಕೆ ಹೋಗ್ತಾರೆ, ಅವ್ರನ್ನ ಮನೇಲಿ ಕೂರಿಸ್ಬೋದು ಅನ್ನೋದು ನನ್ನ ತಲೆಯಲ್ಲಿರೋ ಇಂಟೆನ್ಷನ್. ಅದೇ 7,000 ಅವ್ರಿಗೆ ಕೊಟ್ರೆ ಅವ್ರು ಕೆಲ್ಸಕ್ಕೆ ಹೋಗಲ್ಲ, ಅವರು ನನಗೆ ಕಷ್ಟ ಆಗುತ್ತೆ ಅಂದ್ಬಿಟ್ಟು ಪಾಪ ಅವ್ರು ಕೆಲ್ಸಕ್ಕೆ ಹೋಗ್ತಾರೆ. ಸೊ ಅವ್ರನ್ನಾದ್ರೂ ಮನೇಲಿ ಕೂರಿಸೋಣ, ಎಷ್ಟು ಹೇಳಿದ್ರು ಕೇಳಲ್ಲ ಅವರು. ಇವಾಗ ಮನೆ ಲೀಸ್ಗೆ ಹಾಕ್ಸಿದ್ದೀನಿ. ಮನೆ ಲೀಸ್ಗೆ ಆಲ್ಮೋಸ್ಟ್ 15 lakhs ಗೈಸ್. DS ದುಡಿದ್ಬಿಟ್ಟು 15 lakhs ಸೇವ್ ಮಾಡಾಕ್ಸಿದೆ ಅಂತಲ್ಲ, ಇದರಿಂದ ಇನ್ನೂ ಭಯಂಕರ ಕಥೆ ಇದೆ ಗೈಸ್. ಸ್ಟೋರಿ ಹೆಂಗಿದೆ ಅಂದರೆ ಟೆನ್ಷನ್ ಆಗ್ತೀರಾ. 3 ಲಕ್ಷ ನಾನು ಅರೇಂಜ್ ಮಾಡಿದ ದುಡ್ಡು ನನ್ನ ಕೈಯಿಂದ. ಇನ್ನೆಲ್ಲ ನಮ್ಮ ಬ್ರದರ್ಸ್ಗಳು ತುಂಬಾ ಹೆಲ್ಪ್ ಮಾಡಿದ್ದಾರೆ ದುಡ್ಡು ಕೇಳಿದಾಗ, ನನಗಿಲ್ಲ ಅಂದಿಲ್ಲ. ಸೊ ಎಲ್ಲ ಬ್ರದರ್ಸ್ಗಳ ಕೈಲಿ ಇಸ್ಕೊಂಡು ನಾನು ಮನೇನ ರೆಡಿ ಮಾಡಿದ್ದೀನಿ. 15 ಲಕ್ಷ, ಅದರಲ್ಲಿ ನಾನು 11 ಲಕ್ಷ ಅರೇಂಜ್ ಮಾಡಿದ್ದೀನಿ. ಒಂದು 4 lakh ಪೆಂಡಿಂಗಲ್ಲಿದೆ, ಅದನ್ನು ಒಂದು 4 monthsಲ್ಲಿ ಕ್ಲಿಯರ್ ಮಾಡ್ತೀನಿ ಅಂದಿದ್ದೀನಿ. ಹಿಂಗೆ ಅಂದರೆ ಈ ದುಡ್ಡನ್ನ ಕೇಳೋದಕ್ಕೆ ಹಿಂದೆ ಮುಂದೆ ನನಗೆ. ಯಾಕಂದರೆ ನನ್ನ ಲೈಫಲ್ಲಿ ನಾನು ಸಾಲ ಮಾಡಿಲ್ಲ ಗೈಸ್. ಒಂದು ಹೇಳ್ತೀನಿ, ನಾನು ನನ್ನ ಜೀವನದಲ್ಲಿ ಸಾಲ ಅನ್ನೋದನ್ನೇ ಮಾಡಿಲ್ಲ. ನನ್ನ ಸಾಲ 1,000 ರೂಪಾಯಿ, 2,000 ರೂಪಾಯಿ, ಮ್ಯಾಕ್ಸಿಮಮ್ ಅಂದರೆ 10,000. ಬಟ್ ಒಬ್ರ ಹತ್ರ ಸಾಲ ಮಾಡಿದ್ದೀನಿ ನಾನು. ರೀಸೆಂಟಾಗಿ 7,000 ಸಾಲ ಮಾಡಿದ್ದೀನಿ ಬ್ರದರ್ ಹತ್ರ. ಅವ್ರಿಗೆ ಇನ್ನೂ ಕೊಟ್ಟಿಲ್ಲ ಅಂದರೆ ಅವ್ರಿಗೆ ಹೇಳಿದ್ದೆ ನಾನು, ಇದನ್ನು ಯಾವತ್ತು ವಾಪಸ್ ಕೊಡ್ತೀನಿ ಅವತ್ತೇ ಇಸ್ಕೋಬೇಕು, ಅಲ್ಲಿವರೆಗೂ ನೀವು ಆ ದುಡ್ಡು ಬಗ್ಗೆ ಕೇಳಂಗಿಲ್ಲ ಅಂತ. ಅವ್ರು ಮರ್ತೇ ಹೋಗಿರ್ತಾರೆ, ಬಟ್ ನನಗೆ ನೆನಪಿದೆ. ಬ್ರದರ್ ಹಂಗೆ ಅವರು. ಸೊ ಬಟ್ ನಾನು ಇನ್ನೂ ಒಂದು ಟೈಮ್ ಸಾಲ ಮಾಡಿದ್ದೆ ಗೈಸ್. ನಾನು ಸಾಲನೇ ಮಾಡಬಾರ್ದು ಅನ್ನೋ ಮನುಷ್ಯ. ಇದಕ್ಕೂ ಮುಂಚೆ ಒಂದ್ಸಲ ಸಾಲ ಮಾಡಿದ್ದೆ. ಅಂದರೆ
ನಾನು ಸಾಲ ಮಾಡಬೇಕು ಅಂತ ಮಾಡಿಲ್ಲ. ನನಗೆ ಯಾರೋ ಒಬ್ರು ಐಪ್ಯಾಡ್ ಕೊಡಿಸ್ತೀನಿ ಅಂದರು, ಕೊಡಿಸಿದ್ರು. ಐಪ್ಯಾಡ್ ಕೊಡಿಸ್ಬಿಟ್ಟು ಲೋನ್ ಹಾಕ್ಸ್ತೀನಿ ಬ್ರೋ, ಲೋನ್ ಕ್ಲಿಯರ್ ಮಾಡಿ ಕಟ್ಕೊಡ್ತೀನಿ ನಾನೇ ಅಂದ್ರೆ. ನಾನೇನು ಕೇಳಿಲ್ಲ, ಅವರೇ ಕೊಡಿಸ್ತೀನಿ ಅಂದರು, ಹೆಲ್ಪ್ ಮಾಡಿದ್ರು. ಓಕೆ 1 ಮಂತ್ ಲೋನ್ ಕೂಡ ಕಟ್ಟಿದ್ರು. ಡೌನ್ ಪೇಮೆಂಟು ನಾನು ಅಡ್ಜಸ್ಟ್ ಮಾಡಿದೆ. ಅವರೆಲ್ಲ ಹೇಳಿದರು. ಬಟ್ ಅದಾದಮೇಲೆ ಅವರು ಏನೂ ಮಾಡಲೇ ಇಲ್ಲ ಗೈಸ್. ಅದೇನಾಗ್ಬಿಡ್ತು, ನನ್ನ ಫ್ರೆಂಡು ಹತ್ರ ನಾನು ಈಸ್ಕೊಂಡಿದ್ದು. ಅಂದರೆ ನಂದೇನು ಐಡಿಯಾ ಇರಲಿಲ್ಲ. ಬಟ್ ಆ ಒಂದು ದುಡ್ಡು ಇತ್ತಲ್ಲ ನನಗೆ, ಅವನಿಗೆ ಬಿದ್ದಿತ್ತು ಅದೆಲ್ಲ. ಅಲ್ಲಿ ನಾನು ನೊಂದೆ. ಅಲ್ಲಿ ತುಂಬಾ ನೊಂದ್ಬಿಟ್ಟೆ. ಫ್ರೆಂಡ್ಶಿಪ್ಪಲ್ಲಿ ಸಾಲ ಆಗಲಿ ಮತ್ತೊಂದಾಗಲಿ ಮಾಡಬಾರ್ದು. ಜಾಸ್ತಿ ಹೇಳಕ್ಕೆ ನನಗೂ ಇಷ್ಟ ಇಲ್ಲ. ಬಿಕಾಸ್ ಸಾಲ ಮಾಡೋದೇ ಇಲ್ಲದೆ ಇರೋ ಮಗ ನಾನು. ಯಾರ ಹತ್ರನೂ ಸಾಲ ಮಾಡಿದಿರೋನು ಹಿಂಗೊಂದು ಸಾಲ ಆಗ್ಬಿಡ್ತು. ಬಿಕಾಸ್ ಅವ್ನ ಕ್ರೆಡಿಟ್ ಕಾರ್ಡಲ್ಲಿ ತೊಗೊಂಡಿದ್ದು. ನಾನು ನೊಂದೋಗ್ಬಿಟ್ಟಿದ್ದೀನಿ ಆ ದುಡ್ಡಿನ ವಿಷಯದಲ್ಲಿ. ನಾನು ಎಷ್ಟು ಸಲ ನನಗೆ ನಾನೇ ಅನ್ಕೊಂಡಿದ್ದು, ಅದು ಗೊತ್ತಿದ್ದು. ನಾನು ಸ್ಟ್ರೀಮ್ ಮಾಡಿಲ್ಲ ಅಂದ್ರೂ ಪರವಾಗಿರ್ತಿರ್ಲಿಲ್ಲ. ನಾನು ಆ ಮೈಂಡ್ ಸೆಟ್ಟು, ನಾನು ಸಾಲ ಮಾಡೋಕ್ಕೆ ರೆಡಿ ಇರಲಿಲ್ಲ. ಸೊ ಲೈಫಲ್ಲಿ ನಾನು ಫಾರ್ ಅ ಫಸ್ಟ್ ಟೈಮ್ ಆ ಥರ ಒಂದು ಸಾಲ ಮಾಡಿ ಅದನ್ನು ತೀರಿಸಿದೆ. ಓಕೆ, ನನಗೆ ಯಾರು ಬಂದು ನಾನು ಕೊಡಿರೋ ದುಡ್ಡು ಕೊಡೋ ಆ ಥರ ಇಟ್ಕೊಂಡಿಲ್ಲ. ಇವತ್ತಿನವರೆಗೂ 1000 ರೂಪಾಯಿ ಇಸ್ಕೊಂಡ್ರು ನಾನು ಇಂಥ ಡೇಟಿಗೆ ಕೊಡ್ತೀನಿ ಅಂದರೆ ಅಂಥ ಡೇಟಿಗೆ ಕೊಡ್ತೀನಿ. ಇಲ್ಲ ಸಾಲ ಮಾಡೋಕ್ಕೆ ಹೋಗಲ್ಲ ನಾನು ಯಾರ ಹತ್ರ. ಸೊ ಹಾಗೆ. ಆದರೆ ಒಂದು ಸಾಲದ ವಿಷಯದಲ್ಲಿ ನಾನು ತುಂಬಾ ನೊಂದಿದ್ದೀನಿ. ಯಾರಿಗೂ ಹೇಳ್ಕೊಂಡು ಇಲ್ಲ, ಏನೂ ಇಲ್ಲ. ಬಿಕಾಸ್ ಸಾಲ ಮಾಡಬಾರ್ದು. ಅಬ್ಬಾ ಸಾಲ ಮಾಡಿದ್ರು ಯಾವ ಥರದ ಮನುಷ್ಯರದ್ದು ಸಾಲ ಮಾಡಬೇಕು ಅಂತ ನೋಡ್ಬಿಟ್ಟು ಮಾಡಬೇಕು. ಇಲ್ಲಾಂದರೆ ಕಷ್ಟ ಜೀವನ. ಅದರಲ್ಲೂ ಫ್ರೆಂಡ್ಸ್ಗಳ ಹತ್ರ ಸ್ವಲ್ಪ ನೋಡ್ಕೊಂಡೇ ಸಾಲ ಮಾಡಬೇಕು. ತರಲಿಕ್ಕೆ ಹೋಗ್ಬಿಡ್ರಿ. ಈ ಸಲ ಸಾಲ ಮಾಡಿದ್ದೀನಿ, ಬಟ್ ಯಾವುದೇ ಥರ ಪ್ರೆಷರ್ ಇಲ್ಲ. ಈ ಸಲ ಸಾಲ ಕೊಟ್ಟಿರೋರೆಲ್ಲ ನಮ್ಮ ಬ್ರದರ್ಸು. ನಿಂಗೆ ಯಾವಾಗ ಆಗುತ್ತೆ ಅವಾಗ ಕೊಡು DS ಅಂದಿದ್ದಾರೆ. ಬಟ್ ಹಂಗನ್ಬಿಟ್ಟು ಲೇಸಿಯಾಗಿ ತೊಗೊಳಕ್ಕಾಗಲ್ಲ ಗೈಸ್. ವಾಪಸ್ ಕೊಡಬೇಕು ಬೇಗನೆ. ಇವಾಗ ಮನೆ ತೋರಿಸ್ತೀನಿ ಹೆಂಗಿದೆ ಅಂತ. ಸೊ ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಸಾಲ ಮಾಡ್ಬಿಟ್ಟು ಮನೆ ಮಾಡ್ತಾ ಇದ್ದೀನಿ. ಓಕೆ, ನಿಮ್ಮೆಲ್ಲರೂ ಸಪೋರ್ಟ್ ಬೇಕು. ಮುಂದಕ್ಕೆ ಒಳ್ಳೊಳ್ಳೆ ಕಂಟೆಂಟ್ಗಳು ಮಾಡ್ತೀನಿ. ಮನೆ ಹೆಂಗಿದೆ ಏನು ಎಲ್ಲ ತೋರಿಸ್ತೀನಿ. ಮನೆ ಅಂದರೆ ಹೆವಿ ಡ್ರೀಮ್. ಯಾಕಂದರೆ ಒಂದು ಸ್ವಲ್ಪ ಸ್ಪೇಷಿಯಸ್ ಆಗಿ ದೊಡ್ಡದಾಗಿರಬೇಕು ಅಂತ. ಮನೆ ಅಂದರೆ ಹೆಂಗೆ ಗೊತ್ತಾ ಗೈಸ್, ಎಲ್ರಿಗೂ ತುಂಬ ಆಸೆಗಳಿರ್ತವೆ. ನನಗೂ ಚಿಕ್ಕ ವಯಸ್ಸಿಂದ ತುಂಬ ಚಿಕ್ಕದಾಗಿ 1 RKಯಲ್ಲಿ ಇದ್ದವನು. ಸರಿ 1 RKನೂ ಅಲ್ಲ, ಅದಕ್ಕೇನಂತಾರಪ್ಪ, ಕಿಚನ್ನು ಸಪ್ರೇಟ್ ಬಾತ್ರೂಮ್ ಹೊರಗಡೆ 4 ಶೀಟ್ ಮನೇಲಿ ಇದ್ದಿದ್ದು ನಾನು. ಸೊ ಅಲ್ಲಿಂದ ನೆಕ್ಸ್ಟು ಇವಾಗ ನೋಡಿದಿರಲ್ಲ ನೀವು ಇಷ್ಟು ದಿನ ಈ ಮನೇಲಿದ್ದೆ. ಬಟ್ ನನಗೂ ಸ್ವಲ್ಪ ಸ್ಪೇಸ್ ಇರಬೇಕು. ಅಮ್ಮ ಓಡಾಡುವಾಗ, ನಮ್ಮನೆ ನೋಡಿದರೆ ಎಷ್ಟು ಇಕ್ಕಟ್ಟಾಗಿದೆ ಅಂತ. ನಮ್ಮಮ್ಮ ಓಡಾಡುವಾಗೆಲ್ಲ ಕಾಲಿಗೆ ಟಚ್ ಆಗುತ್ತೆ, ಕೈಗೆ ಇಟ್ಟು ಮಾಡ್ಕೊತಾರೆ. ಈವನ್ ನನಗೂ ಅಷ್ಟೇ. ನಮ್ಮಮ್ಮ ಬೀರು ಬಾಗಿಲು ಓಪನ್ ಮಾಡೋಕ್ಕಾಗಲ್ಲ. ನಾನು ಸ್ಟ್ರೀಮ್ ಮಾಡುವಾಗ ಅಲ್ಲಿ ಓಡಾಡೋಕ್ಕಾಗಲ್ಲ, ಜಾಗ ಇರಲ್ಲ. ಭಯಂಕರ ಇಕ್ಕಟ್ಟು ಅಂದರೆ ಇಕ್ಕಟ್ಟು. ಬಟ್ ಇದು ಸ್ವಲ್ಪ ದೊಡ್ಡದಾಗಿದೆ ಮನೆ. ಬನ್ನಿ ಮನೆ ತೋರಿಸ್ತೀನಿ. ವೆಲ್ಕಮ್ ಟು ದ ನ್ಯೂ ಹೋಮ್ ಒಲಿಗಳ. ಸೊ ಇದು ನಮ್ಮ ಮನೆ ಓಪನಿಂಗು. ಹೊರಗಡೆಯಿಂದ ಬಂದಿದ್ದೆ. ಇದು ಡೋರು ತೋರಿಸ್ತೀನಿ ನೋಡ್ರಿ. ಇದು ಡೋರು ಓಪನ್ ಮಾಡಿ. ಹೊರಗಡೆ ಯಾಕೆ ತೋರಿಸ್ತಿಲ್ಲ ಅಂತ ಯೋಚನೆ ಮಾಡಿರ್ಬೋದು. ಮನೆ ಹತ್ರ ಬಂದು ಭಾರಿ ರಾವಡಿ ಕೊಟ್ಬಿಟ್ಟಿದ್ದೀರ ಜೀವನದಲ್ಲಿ. ಅದಕ್ಕೆ ಈ ಸಲ ಹೊರಗಡೆ ತೋರಿಸಲ್ಲ, ಎಲ್ಲೂ ನಿಮಗೆ ಕಾಣಿಸೋ ಥರನೇ ಮಾಡೋದು. ಸೊ ಬಂದಿದ್ದೆ ನಿಮಗೆ ರೈಟ್ ಸೈಡಿಗೆ ಇದಿದೆ. ಇಲ್ಲಿ ಏನು ಇಟ್ಟಿಲ್ಲ, ಆದರೆ ಇಲ್ಲೊಂದು ಇಡ್ತೀನಿ ಗೈಸ್. ಇದನ್ನು ನೋಡಿದ್ದೆ ನಂಗೆ ಫಸ್ಟ್ ತಲೆಯಲ್ಲಿ ಏನು ಬಂತು ಗೊತ್ತಾ? ಏನು ನೀವು ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಹಾಕಿ. ಇಲ್ಲಿ ನಾನು ಏನು ಇಡ್ತೀನಿ, ನಾನು ಏನು ಇಡಬೇಕು ಅನಿಸಿರುತ್ತೆ ನನಗೆ ಬಂದ ತಕ್ಷಣ. ಈ ಮನೇನ ಫಸ್ಟ್ ಡೇ ನಾನು ನೋಡೋಕೆ ಬಂದಾಗಲೇ ನನಗೆ ಅನಿಸ್ತು ಈ ಜಾಗದಲ್ಲಿ ಏನೋ ಒಂದು ಇಡಬೇಕು ಅಂತ. ನನ್ನ ಬಿಗ್ಗೆಸ್ಟ್ ಅಚೀವ್ಮೆಂಟ್ ಅದು. ಸೊ ಅದೇನು ಅಂತ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿರಿ. ಇದು ಹಾಲು. ಸೊ ಈ ಹಾಲನ್ನ ಸ್ವಲ್ಪ ರೆಡಿ ಮಾಡೋಣ. ಇದನ್ನು ರೆಡಿ ಮಾಡಬೇಕು ಅಂತ ಇದೆ. ಸ್ವಲ್ಪ ಬಜೆಟ್ ಎಲ್ಲ ಇವಾಗ ತುಂಬಾ ಕಷ್ಟ ಇದೆ ನನಗೆ. ಯಾವ ಥರ ಅಂದರೆ ಮನೆ ಹಾಲ್ ಸ್ಪೇಷಿಯಸ್ ಆಗಿರಬೇಕಿತ್ತು. ಇಲ್ಲಿಗೊಂದು ಸೋಫಾ ಹಾಕಬೇಕು ಅಂತ ಆಸೆ ಇದೆ. ಸೊ ಯಾವಾಗ ಆಗುತ್ತೋ ಗೊತ್ತಿಲ್ಲ. ಸೊ ಇವಾಗ ಇರೋ ಸಿಚುವೇಶನ್ಗಂತೂ ತುಂಬಾ ಕಷ್ಟ ಇದೆ. ಇಟ್ಸ್ ಟೇಕ್ ಎ ಟೈಮ್. ಸ್ವಲ್ಪ ಟೈಮ್ ತೊಗೊಳ್ಳೋಣ, ಮಾಡೋಣ. ಇಲ್ಲೊಂದು ಸೋಫಾ, ಇಲ್ಲಿ ಟಿ ವಿ ಇಲ್ಲಿಡೋದು ಅಲ್ಲಿಡೋದು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೋಡ್ರಿ, ಇಲ್ಲಿಟ್ಟರೆ ಇಲ್ಲಿ ಸೋಫಾ ಹಾಕಿದ್ರೆ ಚೆನ್ನಾಗಿರುತ್ತೆ ಅಂತ ನಿಮಗೇನು ಅನಿಸುತ್ತೆ? ಸೊ ಸದ್ಯಕ್ಕೆ ನಮ್ಮ ಮನೆ ಹಳೆ ಮನೆ ಒಂದು 2 ಚೇರ್ ಇದೆ, ಅದನ್ನು ಹಾಕಿರ್ತೀನಿ. ಆಮೇಲೆ ನೋಡ್ಕೊಡೋಣ ಅದನ್ನೆಲ್ಲ. ಸೊ ಇನ್ನೂ ಏನೇನೋ ಇದೆ ದೊಡ್ಡದಾಗಿ. ನನಗೆ ಈ ಥರ ಮನೆ ಮಾಡಿದ್ರೆ ನಾನು ಯಾವ್ಯಾವ ಥರ ಏನೇನು ಮಾಡಬೇಕು ಏನೇನೋ ಅಂದ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಮನೆ ಫುಲ್ ರೆಡಿ ಮಾಡಬೇಕು ಅಂತ ಇದೆ ನನಗಿನ್ನ ಮಸ್ತಾಗಿ. ಅಂದರೆ ಇವಾಗ ನಾವೇನಾದರೂ ವೀಡಿಯೋಸ್ ಮಾಡಿಸ್ಬೇಕು, ಏನೇ ಮಾಡಬೇಕು, ಇಲ್ಲ ಫ್ರೆಂಡ್ಸ್ ಎಲ್ಲ ಬಂದಾಗ ಏನಾದರೂ ಕಂಟೆಂಟ್ ಶೂಟ್ ಮಾಡಬೇಕು ಅಂದರೆ ಸೋಫಾ ಇದ್ದರೆ ಚೆನ್ನಾಗಿರುತ್ತೆ. ವೀಡಿಯೋಸ್ಗೆ ಬ್ಯಾಕ್ಗ್ರೌಂಡ್ ಕೂಡ ಮಸ್ತಾಗಿ ಮಾಡ್ಬಿಟ್ಟು ಮಾಡೋಣ ಅಂತ ಇದೆ. ಅದು ಒಂದು ಆಸೆ. ಅದು ಬಿಟ್ಟರೆ ಇದು ಕಿಚನ್ನು. ಹಿಂಗೆ ಬಂದರೆ ಇಲ್ಲಿ ಏನೋ ಓನರ್ದೇನೋ ಐಟಮ್ಗಳು ಇಟ್ಟಿದ್ದಾರೆ ಸ್ವಲ್ಪ. ಇದು ದೇವ್ರ ಮನೆ. ಇದು ದೇವ್ರ ಮನೆ. ನೋಡೋಣ ನಮ್ಮಮ್ಮ ಹೆಂಗೆ ಇಟ್ಕೊಂತಾರೆ. ನಮ್ಮಮ್ಮ ತುಂಬ ಚೆನ್ನಾಗಿ ಇಟ್ಕೊತಾರೆ. ಇವಾಗಿರೋ ಮನೆಯಲ್ಲೇ ನೋಡಿದಿರಲ್ಲ, ಮೇಲ್ಗಡೆ ಚಿಕ್ಕದಾಗಿದ್ದರು ಚೆನ್ನಾಗಿ. ಇದು ಕಿಚನ್. ಇಲ್ಲಿ ನಾವು ಅಡುಗೆ ಎಲ್ಲ ಮಾಡ್ತೀವಿ. ನಾನು ಎಸ್ಪೆಷಲಿ ಹೆವಿ ಕುಕ್. ನಾನು
ಹೇಗೆ ಕುಕ್ ಮಾಡ್ತೀನಿ, ಏನೇನು ಕುಕ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಸೊ ಇದು ಐಟಮ್ಗಳು ಇಡೋಕ್ಕೆ ಜಾಗ ಕಿಚನಲ್ಲಿ. ಏನೋ ಒಂದು ಅಮ್ಮ ಇರ್ತಾರೆ, ಅದಕ್ಕೆ ನಾವು ಅದಕ್ಕೂ ನಮಗೂ ಸಂಬಂಧ ಇಲ್ಲ. ಇಲ್ಲಿ ಸ್ವಲ್ಪ ಜಾಗಗಳಿದೆ, ಪಾತ್ರೆಗಳೆಲ್ಲ ಇಡೋದಕ್ಕೆ ಗೊತ್ತಲ್ಲ, ಇದನ್ನೇನು ತೋರಿಸ್ಬೇಕಾ. ಅದು ಬಿಟ್ಟರೆ ಇಲ್ಲಿ ಹಿಂದೆ ಒಂದು ಡೋರ್ ಇದೆ ಗೈಸ್. ಇದು ಹೆಂಗಿದೆ ಅಂದರೆ ಗ್ರಿಲ್ ಇದೆ, ಸುತ್ತ ಮನೆ ಸುತ್ತ ಗ್ರಿಲ್ ಇದೆ, ಹಿಂಗೆ ಓಡಾಡ್ಬೋದು. ಹೊರಗಡೆ ಹೋಗಿ ತೋರಿಸಲ್ಲ, ಇಲ್ಲಿನೋ ಬೇರೆನೇ ಇದೆ, ಅದೆಲ್ಲ ತೋರ್ಸೋಕ್ಕಾಗಲ್ಲ. ಒಂದ್ಸಲ ಬೈಕೊಂಡಿರ್ತೀರ, ಬೈಕೊಡಿ, ಆಮೇಲೆ ಹಾಕ್ತೀನಿ ಇದನ್ನು. ಇವಾಗ ನಿಮ್ಗೆ ತೋರ್ಸೋಕ್ಕೆ ಅಂತಲೇ ಎಲ್ಲ ಓಪನ್ ಮಾಡಿಕ್ಕಿದ್ದೀನಿ. ಅದು ಬಿಟ್ಟು ಹಿಂಗೆ ಬಂದರೆ ಇಲ್ಲಿ ನೋಡ್ರಿ, ಹಿಂಗೆ ಬಂದ್ಬಿಟ್ಟು ಇಲ್ಲಿ ನಾವು ಊಟ ಮಾಡಾದ್ಮೇಲೆ ಕೈ ತೊಳಿಬೋದು, ಆಮೇಲೆ ಏನು ಬೇಕಾದ್ರೂ ತೊಳಿಬೋದು. ಸ್ನಾನ ಮಾಡೋಕ್ಕಾಗಲ್ಲ, ಸೊ ಅದಕ್ಕೆ ರೈಟ್ಗೆ ಹೋಗ್ಬೇಕು ಸ್ನಾನಕ್ಕೆ. ನೋಡಿರಿ, ಇದು ಸ್ನಾನ ಮಾಡೋದಕ್ಕೆ. ಸೊ ನಿಮಗೆ ಫಸ್ಟೇ ಗೊತ್ತು, ನನಗೆ ಬಾತ್ರೂಮ್ ನೆಮ್ಮದಿಯಾಗಿರಬೇಕು. ನಾನು ಎಲ್ಲೋದ್ರೂ ಫಸ್ಟ್ ಬಾತ್ರೂಮ್ ನೋಡ್ತೀನಿ. ಇವನ್ ಹೋಟೆಲ್ಸ್ಗೆ ಹೋಗಲಿ, ರೂಮ್ಸ್ಗೆ ಹೋಗಲಿ, ಬಾತ್ರೂಮ್ ಚೆನ್ನಾಗಿತ್ತು ಅಂದರೆ ಮಾತ್ರನೇ ನಾನು ಉಳಿತೀನಿ. ಇಲ್ಲ ವಾಪಸ್ ಮನೆಗೆ ಬಂದೇ ಬಾತ್ರೂಮ್ ಮಾಡ್ತೀನಿ, ಆ ಥರ ಸೈಕ್ ನಾನು. ಹಾಗೆ ಇಲ್ಲಿಂದ ಹಿಂಗೆ ಬಂದರೆ ಇದು ಅಮ್ಮ ರೂಮು ಅಂತ ಡಿಸೈಡ್ ಆಗಿದ್ದೀನಿ. ಗೊತ್ತಿಲ್ಲ, ನೀವೇ ಹೇಳ್ರಿ ಯಾವ ರೂಮಲ್ಲಿ ನಾನು ಇರಲಿ ಅಂತ. ಓಕೆ, ಫಸ್ಟು ಇದು ಒಂದು ರೂಮು. ಸೊ ಇದು ನೋಡಿ, ಮೇಲೆಲ್ಲ ಕಬೋರ್ಡ್ ಇದೆ, ಒಂದೇ ಒಂದು ಕಬೋರ್ಡ್ ಇದೆ ಇಲ್ಲಿ. ಸೊ ಇದೊಂದು ರೂಮ್ ನೋಡಿರಿ, ಇದನ್ನು ಅಮ್ಮಗೆ ಅಂತ ಡಿಸೈಡ್ ಆಗಿದ್ದೀನಿ. ನೋಡೋಣ, ಕಬೋರ್ಡ್ ಇದೆ, ವಿಂಡೋ ಏನಕ್ಕೆ ಮನೇಲಿ ಇರಬೇಕು ಅಂದರೆ ಗೈಸ್, ನನಗೆ ಈ ಮನೆ ತುಂಬ ಇಷ್ಟ ಆಗಿದೆ. ವಿಂಡೋ ಜಾಸ್ತಿ ಗಾಳಿ, ಹೊರಗಡೆ ಗಾಳಿನೇ ಬರಲ್ಲ. ನಮ್ಮ ಮನೆ ನೋಡಿದಿರಲ್ಲ, ಯಪ್ಪ ಇಷ್ಟು ರೂಮ್ ಐತೆ, ಫುಲ್ ಬ್ಲಾಕು, ಬಿಸಿಲು, ಸೋಂಬೇರಿ ಆಗ್ಬಿಡ್ತೀವಿ, ಒಂಥರ ಕತ್ಲೆಯಲ್ಲಿ ಇದ್ದಂಗೆ ಜೀವನ. ಅದು ಬಿಟ್ಟರೆ ಇಲ್ಲೊಂದು ಬಾತ್ರೂಮ್ ಇದೆ ಗೈಸ್, 2 ಬಾತ್ರೂಮ್ ಇದೆ ಮನೆಯಲ್ಲಿ, ಅಲ್ಲೊಂದು ಇಲ್ಲೊಂದು. ಸೊ ಇದು ಚಿಕ್ಕ ಬಾತ್ರೂಮ್ ಇದೆ, ರೂಮಲ್ಲಿರೋ ಬಾತ್ರೂಮ್ ಇದು. ಅದು ಯಾರು ಬೇಕಾದ್ರೂ ಯೂಸ್ ಮಾಡ್ಬೋದು. ನೀವು ಯಾವಾಗಾದ್ರೂ ನಮ್ಮ ಮನೆಗೆ ಬಂದಾಗ ನೀವು ಯೂಸ್ ಮಾಡಿ, ಆಯಿತಾ. ಸೊ ನಮ್ಮ ಮನೆ ಚಿಕ್ಕದಿರೋದ್ರಿಂದ ನಾನು ಯಾರನ್ನೂ ಕರಿತಾನೆ ಇರಲಿಲ್ಲ, ಏನೂ ಮಾಡ್ತಾನೆ ಇರಲಿಲ್ಲ. ಸೊ ಇವಾಗ ಸ್ವಲ್ಪ ದೊಡ್ಡದಾಗಿದೆ ಮನೆ, ಕರಿಯೋಣ. ಸೊ ಇದು ಇನ್ನೊಂದು ರೂಮ್. ಸೊ ಇಲ್ಲಿ ಗೇಮಿಂಗ್ ಸೆಟಪ್ ಮಾಡೋಣ ಅನ್ನೋದು ನನ್ನ ತಲೆಯಲ್ಲಿದೆ. ಇಲ್ಲಿ ಹೆವಿ ಕಬೋರ್ಡ್ಗಳಿದೆ. ಇಲ್ಲಿ ನೋಡ್ರಿ, ಇಲ್ಲಿ ಜಾಗ ಇಟ್ಟಿದ್ದೀನಿ ಮೇಲ್ಗಡೆ. ಅಲ್ಲಿ ಸೂಟ್ಗಳನ್ನೆಲ್ಲ ಇಡಬೇಕು ಅನ್ನೋ ಆಸೆ ಇದೆ. ಒಂದು 5 ಸೂಟ್ ಗಿಫ್ಟ್ ಮಾಡಿಬಿಡ್ರಿ, ಹ್ಯಾಂಗ್ ಮಾಡಿಬಿಡ್ತೀನಿ. ಮತ್ತು ಇದು ಗೇಮಿಂಗ್ ರೂಮ್ ಮಾಡೋಣ ಅಂತಲೇ ಇರೋದು. ಒಂದು AC ಬೇಕು, ಮೈನ್ AC ತೋ ಚೆನ್ನಾಗಿ, AC ಬೇಕೇ ಬೇಕು, ಇಲ್ಲಾಂದರೆ ಆಗಲ್ಲ. ಸೊ ಒಂದು AC ಹಾಕ್ಸ್ಬೇಕು, ಇದು ಒಂದು ಟಾಸ್ಕು. ಅದು ಬಿಟ್ಟರೆ ನಿಮಗೆ ಯಾವ ರೂಮ್ ಇಷ್ಟ ಆಯ್ತು, ನಾನು ಯಾವ ರೂಮಲ್ಲಿ ಗೇಮಿಂಗ್ ಸೆಟಪ್ ಮಾಡ್ಬೋದು? ಈ ರೂಮಲ್ಲ, ಇದರಲ್ಲ, ಇಲ್ಲ ಅದರಲ್ಲ. ಸೊ ನೋಡಿರಿ, ಅಂದರೆ ಗೇಮಿಂಗ್ ಸೆಟಪ್ ಅಂದರೆ ತುಂಬ ಓವರಾಗಿ ಮಾಡೋಕ್ಕಲ್ಲ. ಯಾಕೆಂದರೆ ನೋಡಿ, ಇಲ್ಲಿ 2 ಕಡೆ ವಿಂಡೋ ಇದೆ. ಸೊ ವಿಂಡೋನ ಹೆಂಗೆ ರೆಡಿ ಮಾಡಿಬಿಟ್ಟು ನನಗೆ ಆಸೆ ಇದೆ ಗೈಸ್. ಯಾವ ಥರ ಆಸೆ ಇದೆ ಅಂದರೆ, ನನ್ನ ಬ್ಯಾಕ್ಗ್ರೌಂಡಲ್ಲಿ ನನಗೆ ಏನೇನು ಇಷ್ಟ, ಲೈಕ್ ಬೈಕ್ಸು, ನನ್ನ ಸಿಲ್ವರ್ ಪ್ಲೇ ಬಟನ್ ಅದೆಲ್ಲ ಬರಬೇಕು, ಆ ಥರ ಅಂದ್ಕೊಂಡಿದ್ದೆ. ಬಟ್ ಇಲ್ಲಿ ವಾಲ್ ಹಂಗಿರೋದ್ರಿಂದ ಅಡ್ಜಸ್ಟ್ ಮಾಡೋಕ್ಕಲ್ಲ. ಫಸ್ಟ್ ಮನೆ ಇಂಪಾರ್ಟೆಂಟ್, ಅಮ್ಮಗೆ ಹತ್ತಿರ, ಕೆಲ್ಸಕ್ಕೆ ತುಂಬಾ ಹತ್ತಿರ ಇದೆ. ಲೈಕ್ ವಾಕ್ ಮಾಡಿದ್ರು ಹೋಗೋದು. ಅವರು ನಾನು ಹೇಳಿದ್ರೆ ಹೋಗಬೇಡ ಅಂದರೆ ಕೇಳಲ್ಲ. ಅವ್ರು ಹೋಗಿದ್ರು ನಡ್ಕೊಂಡು ಹಿಂಗೆ ಬರೋಷ್ಟು ಹತ್ರದಲ್ಲಿ ಮನೆ ಮಾಡಿದ್ದೀನಿ. ಸೊ ಅದಕ್ಕೋಸ್ಕರನೇ ಇಷ್ಟೊಂದು. ಯಾಕೆ ಬ್ರೋ 15 ಲಕ್ಷ ಲೀಸು ಅನ್ಬೋದು ನೀವು. ಮೇಯ್ನ್ ರೀಸನ್ ಅಮ್ಮನೇ ಗೈಸ್. ಬಿಕಾಸ್ ಅವ್ರಿಗೆ ನಡೆಯೋದಕ್ಕಾಗಲ್ಲ, ಯಾವಾಗಲೂ ನಾನು ಅವೈಲೇಬಲ್ ಇರಲ್ಲ. ಎಲ್ಲೆಲ್ಲೋ ಹೋಗ್ತಾ ಇರ್ತೀನಿ, ಬರ್ತಾ ಇರ್ತೀನಿ, ಫೋನ್ ಮಾಡಿದಾಗ ನಾನು ಇರಲ್ಲ. ಇನ್ನು ಬೇರೆ ಫ್ರೆಂಡ್ಸ್ ಇದ್ದಾರೆ, ಪಿಕ್ ಮಾಡ್ತಾರೆ. ಬಟ್ ಯಾವಾಗಲೂ ಹೇಳೋಕ್ಕಾಗುತ್ತಾ ಎಲ್ರಿಗೂ? ಅವ್ರ ಕೆಲಸಗಳಿರುತ್ತೆ. ಅಮ್ಮ ಟೈಮ್ಗೆ ಹೋಗಲಿಲ್ಲ ಅಂದರೆ ಅವ್ರು ನಡ್ಕೊಂಬರ್ಬೇಕು. ಅವ್ರಿಗೆ ಆಪ್ರೇಷನ್ ಆಗಿದೆ, ಅವ್ರಿಗೆ ನಡೆಯೋದಕ್ಕಾಗಲ್ಲ. ಸೊ ತುಂಬ ಇಷ್ಟು ವರ್ಷ ಕಷ್ಟ ಕೊಟ್ಟಿದ್ದೀನಿ, ಇನ್ನಾದರೂ ಸ್ವಲ್ಪ ಅವ್ರು ಖುಷಿಯಾಗಿರಲಿ ಅಂತ. ಸೊ ಅದಕ್ಕೋಸ್ಕರ ಇಲ್ಲಿ ಮನೆ ಮಾಡಿರೋದು. ಅಮ್ಮಗೆ ಹತ್ರ ತುಂಬ ಮನೆಗಳು ಹುಡುಕಿದ್ದೀನಿ. ಎಷ್ಟು ಅಂದರೆ ನಾನು ಡ್ಯಾನಿ 200 ಮನೆ ಮೇಲೆ ಹುಡುಕ್ಬಿಟ್ಟಿದ್ದೀವಿ ಅಂದ್ಕೊಳ್ಳಿ. ಎಲ್ಲೂ ಬಿಟ್ಟಿಲ್ಲ, ಚಾಚಾಕ್ಬಿಟ್ಟಿದ್ದೀವಿ. ಒಂದು 3ನೇ ಫ್ಲೋರ್ ಆಗುತ್ತೆ, ಇದು ಗ್ರೌಂಡ್ ಫ್ಲೋರ್ ನಾವಿರೋದು. ಸೊ 3ನೇ ಫ್ಲೋರ್ ಆಗುತ್ತೆ. ಅಮ್ಮಗೆ ಎಕ್ಕೋಕ್ಕಾಗಲ್ಲ, ನಡೆಯೋದಕ್ಕಾಗಲ್ಲ, ಅದು ಪ್ರಾಬ್ಲಮ್ ಇರುತ್ತೆ. ಆಪ್ರೇಷನ್ ಆಗಿರೋದ್ರಿಂದ ಅದು ತುಂಬಾ ಕಷ್ಟ. ಅವ್ರು ಕೆಲ್ಸಕ್ಕೆ ಹೋಗೋಣ ಅಂದರೆ ಅವ್ರು ಮಾತೇ ಕೇಳಲ್ಲ. ಮನೇಲಿ ಕೂತ್ಕೊಂಡು ಏನು ಮಾಡಲಿ, ನೀನು ಇರ್ತೀಯ ನನ್ನ ಜೊತೆ ಅಂತಾರೆ. ನಾನು ಇಲ್ಲಿಗೆ ಅಲ್ಲಿ ಸ್ಟ್ರೀಮಲ್ಲಿ ಬಡ್ಕೊತಾ ಇರ್ತೀನಿ. ಇವಾಗಿರೋ ಸಿಚುವೇಶನ್ಗೆ ನಮ್ಮ ಅಮ್ಮ ಜೊತೆ 1 ಅವರ್ ಮಾತಾಡೋಲ್ಲ. 1 ಅವರ್ ಏನು, ಅರ್ಧ ಗಂಟೆ ಕೂಡ ಮಾತಾಡೋಕ್ಕೆ. ಅವ್ರು ಬರೋ ಟೈಮಿಗೆ ನಾನು ಸ್ಟ್ರೀಮಿಗೆ ಕೂತ್ಕೊತೀನಿ. ಹಿಂಗೆ ಆಗ್ತದೆ. ಸೊ ಅವ್ರಿಗೆ ಇದಾಗಲಿ ಅಂತಲೇ ಇಲ್ಲಿ ಹತ್ರ ನೋಡಿ ಮಾಡಿರೋದು. ಹೆಂಗೆ ಅನಿಸ್ತು ಮನೆ? ಕಮೆಂಟ್ ಮಾಡಿರಿ. ಹಾಗೆ ನನಗೆ ಏನೇನು ಬೇಕು ಅಂತ ಇನ್ನೂ ಲೀಸ್ಟ್ಗಳು ಹೇಳ್ತೀನಿ, ಎಲ್ಲ ಕಳಿಸ್ಬಿಡ್ರಿ, ಕೊರಿಯರ್ ಮಾಡಿರಿ. ಓಕೆನಾ? ಒಂದು 2 ಸೋಫಾ ಸೆಟ್ಟು, ಮತ್ತು ದೊಡ್ಡದಾಗಿ TV ಬೇಕು, ಒಂದು ಪ್ಲೇ ಸ್ಟೇಷನ್ ಬೇಕು ಗೇಮ್ ಆಡೋದಕ್ಕೆ,
ಆಮೇಲೆ AC ಬೇಕು, ಇನ್ನು ಮನೆ ಮುಂದೆ ಒಂದು ಲ್ಯಾಂಬೋರ್ಗಿನಿ ಕಾರ್ ಬೇಕು, ಇವೆಲ್ಲ ಇದೆ. ಎಲ್ಲ ಮಾಡೋಣ, ಫುಲ್ ಸಪೋರ್ಟ್ ತೋರಿಸ್ರಿ, ಖಂಡಿತ ಫುಲ್ಫಿಲ್ ಮಾಡ್ತೀನಿ. ಇಲ್ಲಿಗೆ ಬಂದಿದ್ದೀನಿ, ಇಲ್ಲಿಂದ ಶೀಟ್ ಮನೇಲಿದ್ದೆ, ಅದಾದಮೇಲೆ ಸಿಂಗಲ್ ಬೆಡ್ರೂಮ್ ಬಂದೆ, ಇವಾಗ 2 BHK ಬಂದಿದ್ದೀನಿ. ನೋಡೋಣ ಮುಂದೆ ಫ್ಯೂಚರ್ ಹೆಂಗೆ ಕರ್ಕೊಂಡು ಹೋಗ್ತೀರಾ ಅಂತ. ಎಫರ್ಟ್ ಹಾಕ್ತೀನಿ, ಎಂಟರ್ಟೈನ್ಮೆಂಟ್ ಕೊಡ್ತೀನಿ, ಡೆಫಿನೆಟ್ಲಿ ಅದಂತೂ ಮಾಡೇ ಮಾಡ್ತೀನಿ. ಸಪೋರ್ಟ್ ನೀವು ಕೊಡ್ರಿ ನನಗೆ ಕೊನೆವರೆಗೂ. ಯಾರನ್ನೂ ಹೆಲ್ಪ್ ಕೇಳ್ದಲೆ ಜೀವನದಲ್ಲಿ ಯಾರಿಗೂ ಈ ಬಕೆಟ್ಗಳು ಚೊಂಬುಗಳು ಇವೆಲ್ಲ ಹಿಡಿದಲ್ಲೇ ಬಂದಿದ್ದೀನಿ, ಗತ್ತಾಗಿ ಬಂದಿದ್ದೀನಿ. DS ಅಂದರೆ ಒಂದು ಬ್ರ್ಯಾಂಡ್ ಗೊತ್ತಲ್ಲ, ಯಾಕಂದ್ರೆ ಯಾರೂ ಪಿಚ್ಚಿಗಿಲ್ಲ. ಮುಂದೆನೂ ಹಂಗೆ ಇರ್ತೀನಿ. ನನ್ನ ಸಪೋರ್ಟ್ಗೆ ನೀವೇ ನಿಂತ್ಕೋಬೇಕು. ಕೊನೆವರೆಗೂ ನಾನು ಕೇಳೋ ಸಪೋರ್ಟ್ ನಿಮ್ಮನ್ನೇ. ಹತ್ರ ಏನಿರಲಿ ಇಲ್ದಲೇ ಇರಲಿ, ನಾನು ಹಿಂಗೆ ಬಂದಿರೋದು, ಇದೇ ರೂಟು. ಸೊ ನನಗೆ ನಿಮ್ಮ ಸಪೋರ್ಟ್ ಯಾವಾಗಲೂ ಬೇಕು. ಕಮೆಂಟ್ ಮಾಡಿ ಮನೆ ಏನನ್ನಿಸ್ತು, ಮತ್ತು ಇಲ್ಲಿ ಏನು ಇಡ್ಬೋದು, ಏನು ಇಡಲಿ ಅದನ್ನು ಹೇಳ್ರಿ, ಗೆಸ್ ಮಾಡಿರಿ. ಅಂದರೆ ನನಗೇನು ಅನಿಸ್ತು ಅಲ್ಲಿ ಇಡಬೇಕು ಅಂತ. ಸಿಗೋಣ ಮುಂದಿನ ಲಾಗಲ್ಲಿ. ಬಾಯ್, ಐ ಲವ್ ಯು, ಥ್ಯಾಂಕ್ ಯು.